ನಮಸ್ಕಾರ. ಇವತ್ತು ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಐ ಕೇರ್ ಡ್ರಾಪ್ಸ್ ಬಗ್ಗೆ ಮಾತನಾಡ್ತೀವಿ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಇದು ಯಾವಾಗ ಹಾಕೋಬೇಕು, ಹೇಗೆ ಹಾಕೋಬೇಕು ಅನ್ನೋದನ್ನು ತೋರಿಸ್ತೀವಿ. ಯೂಶಲ್ ಆಗಿ ಈ ಡ್ರಾಪ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಐ ಹೆಲ್ತ್ ಟೋಟಲ್ ಆಗಿ ಮೇಂಟೈನ್ ಮಾಡುತ್ತೆ. ಆಪ್ಟಿಕ್ ನರ್ವ್ಸ್ ಅನ್ನೋದೇನಂತೀವಿ ಅಂದರೆ ದೃಷ್ಟಿ ಸಂಬಂಧಪಟ್ಟ ನರಗಳಿಗೆ ಶಕ್ತಿ ಕೊಡುತ್ತೆ. ಅದ್ರದ್ದು ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಕಣ್ಣು ಕೆಂಪಾಗೋದಾಗಲಿ, ಕಣ್ಣು ಇರಿಟೇಷನ್ ಆಗೋದಾಗಲಿ, ಕಣ್ಣು ತುಂಬ ಡ್ರೈ ಆಗಿದೆ ಅಂತ ಕಂಪ್ಲೇಂಟ್ಸ್ ಹೇಳ್ತಾರೆ ಅದಕ್ಕಾಗಲಿ, ಮತ್ತು ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ ಅಂತಾರೆ. ತುಂಬ ಟೈಮ್ ಸ್ಕ್ರೀನ್ ಟೈಮ್ ಅಂದರೆ ಕಂಪ್ಯೂಟರ್ಸ್ ನೋಡೋದ್ರಿಂದ, ವರ್ಕ್ ಮಾಡೋ ಇದ್ರದ್ರಿಂದ, ಆಮೇಲೆ ಫೋನ್ ನೋಡೋದ್ರಿಂದ ಕಣ್ಣು ತುಂಬ ಸ್ಟ್ರೇನ್ ಆಗ್ತಿದೆ ಅಂತಾರೆ. ಅದಕ್ಕೂ ಇದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂದರೆ, ಫಸ್ಟು ಕೈನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ವಾಶ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಯಾವಾಗ್ಲೂ ಅವರು ಆ ಡ್ರಾಪ್ಸ್ನ ಕಣ್ಣಿನ ಕೆಳಗಡೆ ಈ ರೆಪ್ಪೆ ಏನಿರುತ್ತೋ ಅದನ್ನ ತೆಗ್ದು ಯಾವಾಗಲೂ ತುದಿಯಲ್ಲಿ ಡ್ರಾಪ್ಸ್ನ ಹಾಕೋಬೇಕಾಗತ್ತೆ. ಯಾವಾಗಲೂ ದೃಷ್ಟಿಗುಡ್ಡೆ ಮೇಲೆ ಹಾಕೋಬಾರ್ದು, ಕಣ್ಣಿನ ತುದಿಯಲ್ಲಿ ಯಾವಾಗಲೂ ಹಾಕೋಬೇಕು. ಆಮೇಲೆ ಈ ಡ್ರಾಪ್ಸ್ದು ಈ ತುದಿ ಪಾರ್ಟ್ ಏನಿದೆಯೋ, ಟಿಪ್ ಅಂತೀವಿ, ನಾಸಲ್ ಅನ್ನೋದೇನಿದೆಯೋ, ಅದನ್ನ ಕಣ್ಣಿಗೆ ಟಚ್ ಮಾಡಬಾರ್ದು ಅಥವಾ ನಮ್ಮ ಕೈಯನ್ನ ಇಲ್ಲಿ ಟಚ್ ಮಾಡಕ್ ಹೋಗ್ಬಾರ್ದು. ಆ ಡ್ರಾಪ್ಸ್ ಹಾಕ ನಂತರ ಕಣ್ಣಿನಲ್ಲಿ ನೀರು ಸುರಿಯೋದಾಗ್ಲಿ, ಕಣ್ಣಲ್ಲಿ ಇರಿಟೇಷನ್ ಆಗೋದಾಗ್ಲಿ ಅಥವಾ ಹುರಿಯೋದಾಗ್ಲಿ ಅದು ಸಹಜ. ಆಮೇಲೆ ಈ ಡ್ರಾಪ್ಸ್ ಹಾಕಾದ ನಂತರ 2 ಗಂಟೆಯಷ್ಟು ರೆಸ್ಟ್ ಮಾಡಬೇಕಾಗತ್ತೆ. ಧೂಳಿಗೆ ಅಥವಾ ಗಾಳಿಗೆ ಏನಾದರೂ ಎಕ್ಸ್ಪೋಸ್ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಡ್ರಾಪ್ಸ್ನ ಬೆಳಗ್ಗೆ ಮತ್ತು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಥವಾ ಹೇಗೆ ನಿಮಗೆ ಈಸಿ ಆಗುತ್ತೋ ಹಾಗೆ 1 ಡ್ರಾಪ್ ಹಾಕೋಬೇಕಾಗತ್ತೆ. ಥ್ಯಾಂಕ್ ಯು.